ಉಗ್ರರ ದಾಳಿಯಲ್ಲಿ ಮತ್ತೊಬ್ಬ ಕನ್ನಡಿಗನಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಶಿಕುಮಾರ್ ಅನ್ನೋರಿಗೆ ಮೂಳೆ ಮುರಿದಿದೆಯಂತೆ. ಪಹಲ್ಗಾಮ್ ಆಸ್ಪತ್ರೆಯಲ್ಲಿ ಶಶಿಕುಮಾರ್ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನೋಡಿ, ಈ ನಂಬರ್ಸು ಮತ್ತು ಈ ಡೀಟೇಲ್ಸು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಈಗ ಇನ್ನೂ ಐಡೆಂಟಿಫಿಕೇಶನ್ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವ್ರಿಗೆ ಮೂಳೆ ಮುರಿದಿದೆಯಂತೆ. ಪ್ರಾಬಬ್ಲಿ ಇವರಿಗೆ ಗನ್ ಶಾಟ್ ಆಯ್ತಾ ಅಥವಾ ತಪ್ಪಿಸ್ಕೊಳ್ಬೇಕಾದ್ರೆ ಏನಾದರೂ ಎಡವಿ ಬಿದ್ರಾ ಅನ್ನೋದು ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಟೆರರ್ ಅಟ್ಯಾಕ್ನಲ್ಲೇ ಇವರು ಗಾಯಗೊಂಡಿದ್ದು ಅನ್ನೋದು ತಿಳಿದು ಬರ್ತಾ ಇದೆ. ಉಗ್ರರ ಕೈಗೆ ಸಿಕ್ಕಾಕೊಂಡವ್ರು ಯಾರೂ ಬದುಕುಳಿದಿಲ್ಲ. ಆಮೇಲೆ ಅಲ್ಲಿ ಆ ಬೇಸ್ ಕ್ಯಾಂಪ್ನಲ್ಲಿ ಇದ್ದಂತಹ ಕೆಲವರನ್ನ ಹುಡುಕಿ ಹೊಡೆದು ಮುಗಿಸಿದ್ದಾರೆ. ರಕ್ತ ಪಿಪಾಸುಗಳ ರಕ್ತದಾಹಕ್ಕೆ ಕಣಿವೆ ರಾಜ್ಯ ಮತ್ತೊಮ್ಮೆ ನಲುಗಿ ಹೋಗಿದೆ. ಕಣಿವೆ ರಾಜ್ಯದಲ್ಲಿದ್ದವರು ಮಾತ್ರ ಹೊರ ರಾಜ್ಯದವರು. ಅಲ್ಲಿರೋರಿಗೆ ಯಾವುದೇ ರೀತಿಯಾಗಿ ಈ ಘಟನೆಯಲ್ಲಿ ಗಾಯಗಳಾಗಿಲ್ಲ. ಆಗಿದ್ದು ಕೇವಲ ಅನ್ಯ ರಾಜ್ಯದ ಹಿಂದೂಗಳಿಗೆ. ಇದು ಕೆಲವರಿಗೆ ಕೇಳೋದಕ್ಕೆ ಕಂಠಕ್ಕೆ, ಕೆಲವರ ಕಿವಿಗೆ ಇದು ಕಂಠ ಶೋಷಣೆ ಆದಂಗೆ ಕಾಣಿಸುತ್ತೆ. ಬಟ್ ಅದೇ ಸತ್ಯ. ಅಯ್ಯೋ ಇದನ್ನು ಜೋರಾಗಿ ಹೇಳಬೇಡಿ ಅಂತ ಅಂತಾರೆ, ಬಟ್ ಇದೇ ಸತ್ಯ. ಆಗಲೇ ನಂಬರ್ಸ್ ಹೇಳ್ತಾ ಇದೆ ನಿಮಗೆ. ಒಂದು ಸಲ ಕಾಶ್ಮೀರಕ್ಕೆ ಹೋಗಬೇಕಂದ್ರೆ ಅಬ್ಬಬ್ಬ ಅಂದರೆ ಮಿನಿಮಮ್ ಚಾರ್ಜಲ್ಲಿ ಹೋಗ್ತೀರಾ ಅಂದರೆ 60,000 ರೂಪಾಯಿ ಬೇಕಾಗತ್ತೆ. ವರ್ಷಕ್ಕೆ 1 ಕೋಟಿ ಜನ ಭೇಟಿ ಕೊಡ್ತಾರೆ. 1 ಕೋಟಿ ಇಂಟು 60,000 ಎಷ್ಟು ಆದಾಯ ಬಂತು? ಯಾರಿಂದ ಆದಾಯ ಬರ್ತಾ ಇರೋದು? ಪ್ರವಾಸಿಗರಿಂದ. ಯಾರ ಜೀವನ ಸುಧಾರಣೆ ಆಗ್ತಿರೋದು? ಅಲ್ಲಿನವ್ರದ್ದು. ಆದರೆ ಅವ್ರು ಕೊನೆಗೆ ನಿಷ್ಠೆ ಯಾರಿಗೆ ತೋರಿಸ್ತಾರೆ? ಪಕ್ಕದ ರಾಷ್ಟ್ರಕ್ಕೆ. ಜಗತ್ತಿನ ಮುಂದೆ ಭಿಕ್ಷಾಪಾತ್ರೆ ಇಟ್ಕೊಂಡು ಅಮ್ಮ ತಾಯಿ ಅಂತ ಬೇಡ್ತಾ ಇರುವಂತಹ ರಾಷ್ಟ್ರದ ಕಡೆಗೆ ಇವ್ರದ್ದು ನಿಷ್ಠೆ. ಭಯೋತ್ಪಾದಕ ಹೆರಿಗೆ ಆಸ್ಪತ್ರೆಯಿಂದ ದಿನಕ್ಕೆ ಜಮ್ಮು ಕಾಶ್ಮೀರಕ್ಕೆ ಶಿಫ್ಟ್ ಆಗುವಂತಹ ತುಂಬ ಜನ ಇದ್ದಾರೆ. ಅವರನ್ನು ಲಾಲಿಸಿ ಪೋಷಿಸಿ ಬೆಳೆಸುವಂತಹ ಅತಿ ದೊಡ್ಡ ಬೇರುಗಳೇ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಭರತ್ ಭೂಷಣ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಅವ್ರ ಸಹೋದರ ಕಾಶ್ಮೀರಕ್ಕೆ ಹೋಗಿದ್ರು ಅಂತ ಕೇಳ್ಪಡ್ತಾ ಇದ್ವಿ. ಸೊ ಲ್ಯಾಂಡ್ ಆಗಿದ್ದಾರೋ ಆಲ್ರೆಡಿ? ಅಲ್ಲಿಂದ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಎಷ್ಟೊತ್ತಾಗುತ್ತೆ ಅಂತ? ಈಗಾಗಲೇ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದ್ದಾವೆ. ಜೊತೆಗೆ ರಾಜ್ಯದ 3 ಕನ್ನಡಿಗರು ಈ ಒಂದು ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ರು. ಅವರ ವಿಳಾಸ ಜೊತೆಗೆ ಅವರ ಕುಟುಂಬಸ್ಥರನ್ನ ಪತ್ತೆ ಹಚ್ಚಿ ಅವರ ಸಂಪೂರ್ಣ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಆಯಾ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದ್ದಾವೆ. ಜೊತೆಗೆ ಈ ಒಂದು ಭರತ್ ಭೂಷಣ್ ಅವರ ಕುಟುಂಬಸ್ಥರಿಗೂ ಕೂಡ ವಿಚಾರವನ್ನು ತಿಳಿಸಿದ್ರು. ಕುಟುಂಬದಿಂದ ಅವರ ಸಹೋದರ ಕೂಡ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ. ಜೊತೆಗೆ ಅವರ ತಂದೆಗೆ ಈ ವಿಚಾರ ಬೆಳಿಗ್ಗೆ ಗೊತ್ತಾಗಿದೆ. ತಾಯಿಗೆ ಇನ್ನೂ ಕೂಡ ವಿಚಾರವನ್ನು ತಲುಪಿಸಲಿಲ್ಲ. ಅವರು ಆಕ್ಸಿಜನ್ನಲ್ಲಿದ್ದಾರೆ, ಅವರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ. ಸೊ ಹಾಗಾಗಿ ಅವರ ತಾಯಿಗೆ ಈ ಒಂದು ವಿಚಾರವನ್ನು ತಿಳಿಸಲಿಲ್ಲ. ಭರತ್ ಭೂಷಣ್ ಅವರ ನಿವಾಸದ ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಜಾಲಹಳ್ಳಿ ಠಾಣೆಯ ಪೊಲೀಸರು ಕೂಡ ಅವರ ನಿವಾಸದ ಮುಂದೆ ಬಂದಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವರ ನಿವಾಸಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯನ್ನು ಈಗ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಲಾಗಿದೆ. ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಈ ವಿಚಾರ ಬೆಳಿಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವರು ಕೂಡ ಶಾಕ್ ಆಗಿದ್ದಾರೆ. ಅಂದರೆ ಎಲ್ಲರ ಜೊತೆ ಅನನ್ಯವಾಗಿದ್ದಂತಹ ಭರತ್ ಭೂಷಣ್ ಈ ರೀತಿಯಾಗಿ ಉಗ್ರರ ಗುಂಡೇಟಿಗೆ ಬಲಿಯಾಗಿರೋದನ್ನ ಊಹಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ. ರೈಟ್, ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.